ನೋಡಿ, ಸೂಪರ್ 3ಯಲ್ಲಿ ಒಂದು ಹಿಡಿದ ಕೆಲಸ ಮುಗಿಸೋವರೆಗೂ ನಾವು ಬಿಡೋದಿಲ್ಲ. ಅದು ಎಷ್ಟೇ ದಿನವಾಗಲಿ ನಿರಂತರ ಫಾಲೋಅಪ್ ಮಾಡ್ತೀವಿ. ಅದಕ್ಕೆ ಪರಿಹಾರ ಸಿಗೋ ತನಕ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕಾರವಾರದ ವಾರ್ಶಿಪ್ ಮ್ಯೂಸಿಯಂ ಸ್ಟೋರಿ. ಅಷ್ಟಕ್ಕೂ ರಣವಿಕ್ರಮನಿಗೆ ಅವತ್ತು ಏನಾಗಿತ್ತು ಅದರ ಬಗ್ಗೆ ನಾವು ಏನು ಸುದ್ದಿ ಪ್ರಸಾರ ಮಾಡಿದ್ವಿ. ಆಗ ಇದೇ ಕಾರ್ಯಕ್ರಮವನ್ನು ನಾವು ಬಿಗ್ ಇಂಪ್ಯಾಕ್ಟ್ ಅಂತೇಳಿ ಪ್ರಸಾರ ಮಾಡ್ತಾ ಇದ್ವಿ. ಅಲ್ಲಿಂದ ಇಲ್ಲಿ ತನಕ ಅದನ್ನು ಫಾಲೋಅಪ್ ಮಾಡಿದ್ದೀವಿ. ಈ ಸ್ಟೋರಿ ಯಾರು ಮುಟ್ಟೋಕೆ ಹೋಗಲ್ಲ, ಬಟ್ ನಾವು ಮುಟ್ಟಿದ್ದೀವಿ. ಯಾಕೆಂದರೆ ನಮಗೆ ಆ ಸುದ್ದಿಯ ಹಿಂದಿರುವ ಸತ್ಯಾಸತ್ಯತೆ ಭಾಳ ಮುಖ್ಯವಾಗಿರುತ್ತೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ರಿಪಬ್ಲಿಕ್ ಕನ್ನಡನು ತುಂಬ ಇದಕ್ಕೆ ಒತ್ತಾಯ ಪಡಿಸಿ ಇದಕ್ಕೊಂದು ದುರಸ್ತಿಯಲ್ಲಿರೋ ವಾರ್ಶಿಪ್ನ ಸರಿಪಡಿಸೋದಕ್ಕೊಂದು ಪ್ರಯತ್ನ ಮಾಡಿದ್ದೀರಾ ಅಂತ ಹೇಳಿಗ. ಎಸ್ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂದರೆ ಹಿಡಿದ ಕೆಲಸ ಮುಗಿಸೋವರೆಗೂ ಬಿಡೋದಿಲ್ಲ. ಅದು ಎಷ್ಟೇ ದಿನವಾಗಲಿ ನಿರಂತರ ಫಾಲೋಅಪ್ ಮಾಡಿ ಕೆಲಸ ಮಾಡಿಯೇ ತೀರುತ್ತೇವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾರವಾರದ ವಾರ್ಶಿಪ್ ಮ್ಯೂಸಿಯಂನ ಸ್ಟೋರಿ. 17/10/2023 ವರದಿ ಪ್ರಸಾರ. ಹೌದು, ನಮ್ಮ ರಕ್ಷಣಾ ಪಡೆಯ ಬಗ್ಗೆ ನಮಗೆಲ್ಲ ಹೆಮ್ಮೆ ಇದೆ. ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದ INS ಚಾಪಲ್ ಯುದ್ಧ ನೌಕೆಯು 1976ರಲ್ಲಿ ನೌಕಾಪಡೆಗೆ ಸೇರಿಕೊಂಡಿತು. ಇಂಡೋ ಪಾಕ್ ವಾರ್ನಲ್ಲಿ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿತ್ತು. ಸತತ 29 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡಿತ್ತು. 2006ರಲ್ಲಿ ವಿಶಾಖಪಟ್ಟಣದಿಂದ ಕಾರವಾರಕ್ಕೆ ತಂದು ವಾರ್ಶಿಪ್ ಮ್ಯೂಸಿಯಂ ಮಾಡಿದ್ರು. ಬಳಿಕ ಯಾವುದೇ ನಿರ್ವಹಣೆ ಇಲ್ಲದೆ ರಣವಿಕ್ರಮ ನೌಕೆ ತುಕ್ಕು ಹಿಡಿಯುತ್ತಿತ್ತು. ಈ ಬಗ್ಗೆ ಅಕ್ಟೋಬರ್ 17, 2023ರಂದು ಗರಂ ಆಗಿಯೇ ಸುದ್ದಿ ಪ್ರಸಾರ ಮಾಡಿದ್ವಿ. ಇಷ್ಟೊಂದು ಐತಿಹಾಸಿಕವಾಗಿರುವಂಥ ನೌಕೆಯನ್ನು ಮ್ಯೂಸಿಯಮಲ್ಲಿ ಇಟ್ಟಿದ್ದೀವಿ. ಹೆಂಗಿಟ್ಟಿದ್ದೀವಿ? ವಾರ್ಷಿಕವಾಗಿ ಅದಕ್ಕೆ ಒಂದು ಪೇಂಟಿಂಗ್ ಮಾಡುವಂಥ ಯೋಗ್ಯತೆ ನಮಗಿಲ್ಲ ಅಂತಂದರೆ, ಈಗ ಅನುದಾನಗಳು ಇಲ್ಲ, ಇಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಅಂತಂದರೆ ಮತ್ತು ಆ ಒಂದು ಜಾಬ್ ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆ ಪೋಸ್ಟ್ ಯಾಕೆ? ಅಲ್ಲಿ ಪ್ರವಾಸೋದ್ಯಮ ಉಪನಿರ್ದೇಶಕಿಯಾಗಿ ಏನು ಮಾಡಿದಿರಿ ಮೇಡಮ್? ದಯವಿಟ್ಟು ಹೇಳಿ. ಇಲ್ಲ ಸರ್, ಅದ್ರ ಬಗ್ಗೆ ನಾನು ಕ್ರಮ ಕೈಗೊಂಡಿದ್ದೇನೆ ಸರ್. ಏನು ಕ್ರಮ ಕೈಗೊಂಡಿದ್ದೀರಿ? ನೀವು ಪತ್ರ ಬರೆದು ಕೂತ್ಕೊಂಡ್ಬಿಟ್ಟಿದ್ದೀರಿ. ಅದು ಯಾವಾಗ ಮಾಡಿಸ್ತೀರೋ ಅದು ನೀವು ಮಾಡಿಸ್ಲಿಕ್ಕಾದಾಗ ಅದರ ದುಡ್ಡಲ್ಲಿ ಇನ್ನೊಂದು ಶಿಪ್ ತೆಗಿಬೋದು. ಹಂಗೆ ಮಾಡಿಬಿಡ್ತೀರಾ ಅಂತ. 17/7/2024ರಂದು ಸೂಪರ್ 3 ಇಂಪ್ಯಾಕ್ಟ್ ವರದಿ ಮಾಡಿದ 4 ತಿಂಗಳ ಬಳಿಕ ಪ್ರವಾಸೋದ್ಯಮ ಇಲಾಖೆ DD ಎಚ್ಚೆತ್ತುಕೊಂಡ್ರು. ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಟೆಂಡರ್ ಕರೆದ್ರು. 68 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಕಾರ್ಯ ಶುರು ಮಾಡಿಯೇ ಬಿಟ್ಟಿದ್ರು. ಇನ್ನು ಫೆಬ್ರವರಿ 17ರಂದು ಕಂಪ್ಲೀಟ್ ಕೆಲಸ ಆದಮೇಲೆ ಮತ್ತೊಮ್ಮೆ ವರದಿ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದ ತಕ್ಷಣ ಅಲ್ಲಿ ಟೆಂಡರ್ ಕರೆಯಲಾಗಿತ್ತು. ನಂಬರ್ 1, 68 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಕಾರ್ಯ ಆಗ್ತಾ ಇದೆ. ಎಲ್ಲವನ್ನ ಕ್ಲೀನ್ ಮಾಡ್ತಾರೆ. ಈಗ ಭಾಳ ಅದ್ಭುತವಾಗಿ ಮೂಡಿ ಬರುತ್ತೆ. 68 ಲಕ್ಷ ಅಂತಂದರೆ ವಾಪಸ್ ಅದು ಹೇಗಿತ್ತೋ ಅದೇ ಥರ ಬರುತ್ತೆ. 45ರಿಂದ 60 ದಿನದೊಳಗೆ ಈ ದುರಸ್ತಿ ಕಾರ್ಯ ಮುಗಿಯುತ್ತೆ. ಆಗ ನಳನಳಿಸ್ತಾ ಇರುವಂತಹ ಇದನ್ನು ತೋರಿಸ್ತೀನಿ. ದಿನಾಂಕ 12/7/2024 ವಿಶ್ರಾಂತ ಯುದ್ಧ ನೌಕೆ ಲಕ. ಅಂದು ವಾರ್ ಮ್ಯೂಸಿಯಂನಲ್ಲಿ ತುಕ್ಕು ಹಿಡಿದಿದ್ದ ನೌಕೆ ಇದೀಗ ಹೈಟೆಕ್ ಆಗಿದೆ. ಬರೋಬ್ಬರಿ 68 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಂಡಿದೆ ನಮ್ಮ ರಣವಿಕ್ರಮ. ತಮ್ಮ ವಾಹಿನಿಯಲ್ಲಿ ಸಹ ಇದು ಬಂದಿತ್ತು. ಆದರೆ ಕಳೆದ 5 ವರ್ಷದಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ ಅಂತ ನಾನು ಮನಸ್ಸಿನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇದು ತಮ್ಮ ವಾಹಿನಿ, ತಾವೇ ಹೇಳಿದ್ರಿ, ನನಗೂ ಇದರ ಬಗ್ಗೆ ದುಃಖ ಇದೆ. ಬಟ್ ಇವತ್ತು ಒಂದು ಮಾತನ್ನು ಹೇಳ್ತೇನೆ, ನಮ್ಮ ಜಿಲ್ಲಾಧಿಕಾರಿಗಳು ಅದಕ್ಕೆ ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ಅದಕ್ಕೆ ರಬ್ಬರ್ ಕೋಟೆಡ್ ಪೇಂಟನ್ನು ಸಹ ಮಾಡಿದ್ದಾರೆ. 3 ವರ್ಷಗಳಿಂದ ಬಣ್ಣ ಕಾಣದೇ ಇದ್ದ ವಾರ್ಶಿಪ್ ಈಗ ಹೊಸ ಬಣ್ಣಗಳಿಂದ ಲಕ ಹೊಳೆಯುತ್ತಿದೆ. ತುಕ್ಕು ಹಿಡಿಯೋ ಪ್ಯಾನಲ್, ಪೇಂಟಿಂಗ್ ಸೇರಿದಂತೆ ಇತರೆ ದುರಸ್ತಿ ಕಾರ್ಯವನ್ನ ಮಾಡಲಾಗಿದೆ. ಪ್ರವಾಸೋದ್ಯಮ ಇಲಾಖೆಯ ನಿರಂತರ ಪ್ರಯತ್ನದಿಂದಾಗಿ ಇನ್ಮುಂದೆ ಪ್ರವಾಸಿಗರಿಗೆ ಭಾರತೀಯ ನೌಕಾಪಡೆಯ ಯುದ್ಧ ಹಡಗು ವೀಕ್ಷಣೆಗೆ ಮುಕ್ತವಾಗಿದೆ. ಅದೇ ರೀತಿ ನಮ್ಮ ರಿಪಬ್ಲಿಕ್ ಕನ್ನಡದವರು ಅದ್ರ ಬಗ್ಗೆ ರಸ್ಟ್ ಹಿಡಿತಾ ಇದೆ ಅಂತ ಅಂದ್ಬಿಟ್ಟು ನಾನು ಚಾರ್ಜ್ ಹೋದ್ಮೇಲೆ ಹಿಂದಿನ ಉಪನಿರ್ದೇಶಕರಿದ್ದಾಗೂ ಅಭಿಯಾನಗಳು ಮಾಡಿದ್ದಾರೆ. ಸೊ ಅದರ ಫಲಶ್ರುತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಕಳೆದ ಕೆಲವು ತಿಂಗಳಿಂದ ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ವಾರ್ಶಿಪ್ ನೋಡದೆ ನಿರಾಶೆಯಿಂದ ಮರಳುತ್ತಿದ್ದರು. ಇದೀಗ
ಪ್ರವಾಸಿಗರು ನೌಕೆಯ ಒಳಭಾಗ ಮೇಲ್ಭಾಗಕ್ಕೆ ತೆರಳಿ ವೀಕ್ಷಿಸುತ್ತಿದ್ದಾರೆ, ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಸೊ ನನಗೆ ಗೊತ್ತಿರಲಿಲ್ಲ ಇದಿಷ್ಟು ಇಲ್ಲಿ ವಾರ್ಶಿಪ್ ಮೆಮೋರಿಯಲ್ ಇದೆ ಇದು ಅಂತ ಹೇಳಿ. ಬಟ್ ನಾನು ಸ್ವಲ್ಪ ರಿಪಬ್ಲಿಕ್ ನೋಡೋದು ಜಾಸ್ತಿ, 9 ಗಂಟೆ ನ್ಯೂಸ್ ನೋಡೋದು ಜಾಸ್ತಿ. ನಿಮ್ಮ ಈಗ ಬೆಂಗಳೂರು ರಿಪಬ್ಲಿಕ್ ಕನ್ನಡ ಆದಮೇಲೆ ನಾನು ಅದನ್ನು ನೋಡೋದು ಜಾಸ್ತಿ. ಅದರೊಳಗಡೆಗೆ ಇಂದ ನಮಗೂ ಮಾಹಿತಿ ಗೊತ್ತಾಯಿತು, ನೀವು ತುಂಬ ಇದಕ್ಕೆ ರಿಪಬ್ಲಿಕ್ ಕನ್ನಡನೂ ತುಂಬ ಇದಕ್ಕೆ ಒತ್ತಾಯ ಪಡಿಸಿ ಇದಕ್ಕೊಂದು ದುರಸ್ತಿಯಲ್ಲಿರೋ ವಾರ್ಶಿಪ್ನ ಸರಿಪಡಿಸೋದಕ್ಕೊಂದು ಪ್ರಯತ್ನ ಮಾಡಿದ್ದೀರಾ ಅಂತ ಹೇಳಿ. ಭಾಳ ಇದಾಗ್ತಿತ್ತು, ಸೋರ್ತಿತ್ತು ಅಂತ ಕನ್ನಡದವರು ಎಲ್ಲ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದು ಮಾಡ್ಕೇಸಿ ತಿಳಿಸಿದ್ದೆ. ಎಲ್ಲ ರೀಪೇಂಟ್ ಮಾಡಿ ಆಮೇಲೆ ಎಲ್ಲ ರಿಪೇರಿ ಆಗಿ ಭಾಳ ಚೆನ್ನಾಗಾಗಿದೆ ಸರ್. ನಾವು ಬಂದು ಚಿಪ್ನಲ್ಲಿ ಎಲ್ಲ ಅಡ್ಡಾಡಿದ್ದೀವಿ, ಮ್ಯೂಸಿಯಂನಲ್ಲಿ ನೋಡಿದ ಮೇಲೆ ಎಲ್ಲ ನಮಗೆ ಭಾಳ ಖುಷಿಯಾಗಿದೆ. ಒಟ್ಟಾರೆ ನೌಕಾನೆಲೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ತುಕ್ಕು ಹಿಡಿಯುತ್ತಿದ್ದ ರಣವಿಕ್ರಮ ವಿಶ್ರಾಂತ ನೌಕೆಗೆ ಹೊಸ ಟಚ್ ಸಿಕ್ಕಿದೆ. ಮತ್ತೆ ಪ್ರವಾಸಿಗರಿಗೆ ಯುದ್ಧ ನೌಕೆ ಮುಕ್ತವಾಗಿದೆ. ಇದೇ ನೋಡಿ ಬಿಗ್ ಇಂಪ್ಯಾಕ್ಟ್ ಕಮಿಟ್ಮೆಂಟ್ ಅಂದ್ರೆ. ನೋಡಿ, ಮೊದಲು ಹೆಂಗಿತ್ತು ಇವಾಗ ಹೆಂಗಾಗಿದೆ. ಇದು ನಮ್ಮ ಕಮಿಟ್ಮೆಂಟ್. ಒಟ್ಟಾರೆ 68 ಲಕ್ಷ ಖರ್ಚು ಮಾಡಿಸಿದ್ವಿ. ಅದು ಏನೋ ಬಿದ್ದು ಹಾಳಾಗೋಗಿ ಆಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗಬಾರ್ದು. ನಮಗೆ ಹೆಮ್ಮೆ ಇದೆ, ಖುಷಿ ಇದೆ. ಸೊ ಹಾಗಾಗಿ ಸೂಪರ್ 3 ಪ್ರತಿ ದಿನ ಮಧ್ಯಾಹ್ನ 12 ಗಂಟೆಗೆ ಪ್ರಸಾರವಾಗುತ್ತೆ. ನಾನು ಶನಿವಾರ ನಿಮಗೆ ಇನ್ನು ಮುಂದೆ ನಮ್ಮ ರಿಪೋರ್ಟ್ರ್ಗಳ ಒಂದೊಂದು 5 ರಿಪೋರ್ಟ್ರ್ಗಳ ನಂಬರ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೆ, ಅಂದರೆ ಸಮಸ್ಯೆ ಅಂತಂದರೆ ನಿಮ್ಮ ಖಾಸಗಿ ಸಮಸ್ಯೆಗಳಲ್ಲ, ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳು, ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಈ ಥರ ಇತ್ತು, ಈ ಥರ ಆಗಿದೆ, 68 ಲಕ್ಷ ಇದೇ ಬಿಡಿದಕ್ಕೆ ಅಂತ ರಜನಿಕಾಂತ್ ಕೇಳೋದಕ್ಕೆ. ಇದು ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.